ಸೊ ನಾನು ದುಡ್ಡು ಹಾಕೊಂಡು ಕಳ್ಳಿ ತೋರ್ಸು ಅಯ್ಯೋ ಏನು ಇಷ್ಟು ದೇಪಿದ್ಯಾ ಜಾನಮ್ಮ. ಐ ಲವ್ ಯು ಮಾಮ. ಹಾಯ್ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. ಸೊ ಇವತ್ತು ಒಂದ್ ಕಡೆ ನಾನು ಹೋಗ್ತಾ ಇದ್ದೀವಿ ಒಂದು ರೆಸಾರ್ಟ್ಗೆ ಎಂಜಾಯ್ ಮಾಡಕ್ಕೆ. ನಾನು ಇವ್ರು ಇಬ್ಬರೇ ಹೋಗ್ತಿಲ್ಲ, ನಮ್ಮಮ್ಮ ಹೋಗ್ತಾ ಇದ್ದೀವಿ. ನೋಡಿ ನಮ್ಮಮ್ಮ. ಹಾಯ್ ಅಮ್ಮ. ಜನ ನಿನ್ನೆ ಅಂತ ಇಷ್ಟಪಡೋ ಜನ ಇದ್ದಾರೆ. ನಾನು ನೋಡಿ ಹುಷಾರಿ ಇಲ್ಲ, ಏನ್ ಟಾರ್ಚರ್ ಕೊಡ್ತಾರೆ 3 ದಿನದಿಂದ. ಜನ ಮಾತಾಡ ಕೋಲ್ಡ್ ಆಗ್ಬಿಟ್ಟೈತೆ ಎಲ್ಲ. ಅದು ಮೂಗಿಗೆ ಹಾಕೊಂಡಿದ್ದಲ್ಲ, ಅದಾಕೋ ಮೂಗ್ ಹಾಕೊಂಡಿದ್ದಲ್ಲ, ನಂಗೆ ಹಾಕೊಳ್ಳಮ್ಮ, ಚೆನ್ನಾಗಿದೆ ಅದು, ಆಗ ಹಾಕೋ. ಸೊ ಮಮ್ಮಿ ನನ್ ಜೊತೆ ಹೋಗ್ತಾ ಇದೆ ಟ್ರಿಪ್, ಹೆಂಗ್ ಅನ್ಸುತ್ತೆ? ಡಬ್ಬ ತರ ಅದೇ ನೋಡ್ತಾ. ಸೊ ಬನ್ನಿ ಇದೆ ಟ್ರಾವೆಲ್ ಮಾಡ್ಬೇಕು. ಸೊ ನಾನೀಗ ಕಾರ್ ಓಡಿಸ್ಬೇಕಮ್ಮ, ನೀನೇ ಹಿಡ್ಕೊಳಮ್ಮ, ನೀನೇ ಹಿಡ್ಕೊ, ಅವ್ರಿಗೆಲ್ಲ ಗೊತ್ತಾಗುತ್ತೆ ಜನಗಳಿಗೆ. ಅಮ್ಮ ನಿನ್ ಮುಖ ಪೂರ್ತಿ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ಬೇಡ ಮಮ್ಮಿ. ಅದು ನಾನು ಕುರು ಹಾಗೂ ನಮ್ಮಮ್ಮ ಹೋಗ್ತಾ ಇದೀವಿ ಒಂದು ರೆಸಾರ್ಟ್ಗೆ. ನಮ್ಮಮ್ಮ ಹೇಳ್ತಿದ್ರು, ನೋಡೋ ನನಗೆ ಹಬ್ಬ ಮಾಡಿದ್ಮೇಲೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ನೀನು ಅಂತ. ಸೊ ನಾನು ದುಡ್ಡು ಹಾಕೊಂಡು ಒಂದ್ ನಿಮಿಷ ಕೇಳವ ಅವ ನನ್ ಮಗ ಆಗ್ತವ್ರೆ ಅಂತ ಹೇಳವ ಪ್ಲೀಸ್. ಮರ್ಯಾದೆ ಹೋಗ್ಬಿಡ್ತವ್ರೆ. ಇವಾಗ ನಾವು ಮಾಡಿ ಹೇಳ್ತಾ ಇದೀನಿ, ನಾನು ಯಾರ ಇರಲ್ಲ ಈಗ ನಾನೇ ದುಡ್ಡು ಹಾಕೊಂಡು ಹೋಯ್ತಾ ಇದೀನಿ. ಅವ್ರು ಹಾಕೊಂಡು ಅಮ್ಮ ಒಂದ್ ನಿಮಿಷ ನಾನು ಕ್ಲಿಯರ್ ಆಗಿ ಕಟ್ಟಾಗಿ ಹೇಳ್ತಾ ಇದೀನಿ ಕೇಳು. ಇವಾಗ ನಾನು ದುಡ್ಡು ಹಾಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿಂದ ಜಾಸ್ತಿ ಜನ ನೀನ್ ಇಷ್ಟಪಡ್ತಾರೆ. ಬೇಡ ನಾನು ಯಾರು ಬದುಕಲ್ಲ ಅಂತ ಅಮ್ಮ ನಿಮ್ಗೆ ಯಾಕೆ ಮಾಡ್ತೀನಿ? ಈಗ ನಾನು ಫಸ್ಟ್ ಇಂದ ಹೇಳ್ತೀನಿ, ಆಯ್ತು? ಸ್ವಲ್ಪ ಅವ್ನ ಹಾಕೊಂಡ, ಸ್ವಲ್ಪ ನಾನು ಹಾಕೊಂಡೆ ಅಂತ ಹೇಳೋಣ ಪ್ಲೀಸ್ ಒಂದ್ ನಿಮಿಷ. ಸೊ ಈಗ ನಮ್ಮ ಪರದೆ ಮೇಲೆ ಸುಳ್ಳು ಹೇಳ್ತಾನೆ, ನಾನು ದಯವಿಟ್ಟು ಸುಳ್ಳು ಹೇಳಲ್ಲ, ಸತ್ಯ ಹೇಳ್ತೀನಿ. ಸತ್ಯಕ್ಕೆ 100 ದಿನ, ಸುಳ್ಳಿಗೆ 3 ದಿನ. ಅಮ್ಮ ನೀನು ನನ್ನ ಫ್ಯಾಮಿಲಿ ಅಮ್ಮ, ನೀನ್ ನನ್ ಮುಂಚೆ ಹಾಕೊಂಡು ಹೋಗ್ತೀರ ನಮ್ಮ ಚಿಕ್ಕವನಿದ್ದಾಗ, ಯಾಕೆ ಹಾಕೊಳ್ಳಲ್ಲ? ಹಾಕೊಂಡಿದ್ದೆ 25 ವರ್ಷ ಕಟ್ಟ ಹಾಕೊಂಡು, 25 ವರ್ಷ ಆದ್ಮೇಲೆ ದುಡಿಮೆ ಆದ್ಮೇಲೆ ನಿಮ್ದು ನಮ್ ದುಡಿಮೆ ಅಂತನಾ? ಸೊ ನೋಡ್ದಲ್ಲ ಗೈಸ್, ಈಗ ನಾವು ಒಂದು ರೆಸಾರ್ಟ್ಗೆ ಹೋಗ್ತಿದ್ದೀವಿ ಎಂಜಾಯ್ ಮಾಡೋಕ್ಕೆ. ಸೊ ನನ್ನ ತಂಗಿ ಮತ್ತು ನಮ್ಮ ರಿತು ಆಮೇಲೆ ಅವ್ರ ಫ್ಯಾಮಿಲಿ ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೇನು ಇಲ್ಲೇ ಹತ್ರದಲ್ಲಿ ಎಲ್ಲಿದೆ ನಮ್ಮ ರೆಸಾರ್ಟ್ ಇದು, ದೊಡ್ಡಬಳ್ಳಾಪುರ. ಸೊ ನಾನು ಹೋಗ್ತಾ ಇದೀವಿ, ಇನ್ನು ಕೆಲವೇ ಗಂಟೆಗಳಲ್ಲಿ ಹೋಗ್ತೀವಿ. ಅಮ್ಮ ಮ್ಯಾಪ್ ಹಾಕಮ್ಮ, ನಾನು ಈ ಜೋಶಲ್ಲಿ ಮ್ಯಾಪ್ ಹಾಕೋದು ಮರ್ತ್ಬಿಟ್ಟೆ. ಸೊ ಗೈಸ್, ನಾನು ಅಂದ್ರೆ ಮಜಾ ಅಂದ್ರೆ ನಾನು ಯಾವಾಗಲೂ ಮಜಾ ಮಾಡ್ತಿದ್ದೆ. ಆದ್ರೆ ನಮ್ಮಮ್ಮ ಮಜಾ ಮಾಡೋದಕ್ಕೆ ನಮ್ಮಮ್ಮ ನನ್ನ ಜೊತೆ ಬರ್ತಿದ್ದಾರೆ. ಸೊ ಈ ಟ್ರಿಪ್ ನ ಸ್ಪಾನ್ಸರ್ ಮಾಡ್ತಿರೋದು, ಟೆನ್ಷನ್ ಕೊಡ್ತಾರೆ ಹೇಳ್ತೀನಿ. ಒಂದು ಹೋಟ್ಲ್ ಮುಂದ್ಗಡೆ ನಾನೆಲ್ಲೋ ಘಾಟಿಗೆ ಹೋಗ್ಬೇಕಂತ ತಿಳ್ಕೊಂಡು ಹೋಗಿದ್ದೆ. ಇನ್ ಮುಂದೆಗಡೆ ಅದೇ ನಡಿಯಪ್ಪ ಅಂದ್ರೆ ಅದಕ್ಕೂ ಇನ್ನೆಲ್ಲಿ ಮಂಗ್ಳೂರ್ ಅಂತಾನೆ ಅಂದ್ಬಿಟ್ಟು ಅಲ್ಲೇ ಈಗ ನೋಡಿದ್ರೆ ಎಲ್ಲಾ ಹೋಟ್ಲುಗಳು ಸಿಕ್ತು. ತಿಂದ್ಮೇಲೆ ತಿಂದ್ಮೇಲೆ ತಿಂಡಿನ ಈಗ ಎಷ್ಟೊಂದು ಹೋಟ್ಲುಗಳು ಸಿಗ್ತವೆ, ಚೆನ್ನಾಗಿರೋ ಹೋಟ್ಲುಗಳು. ಅವಾಗ್ಲೇ ಸಿಗ್ಲಿಲ್ಲ, ನನಗೆ ಹಸು ಆಗ್ತಿತ್ತು ಫ್ರೆಂಡ್ಸ್. ನಾನು ಹಸು ತಡಿಯಲ್ಲ, ಬೇಕಾದ್ರೆ ಏನ್ ಬೇಕಾದ್ರೂ ತಡಿತೀನಿ. ಅಲ್ಲೆಲ್ಲ ಕರ್ಕೊಂಡು ಹೋದೆ ಜನರ್ದನ ಅಂತ ಬಾಕ್ಲ್ ಹಾಕ್ಬಿಡ್ತು ನನ್ನ ಮಗಂದು. ಅಲ್ಲಿಂದ ಇಲ್ಲಿ ಬುರಗಂಡ ದೊಡ್ಡಬಳ್ಳಾಪುರಕ್ಕೆ ನಾನು ಕುಯ್ದ ಅಷ್ಟು ಕುಯ್ದ. ಈ ಟ್ರಿಪ್ ನ ಸ್ಪಾನ್ಸರ್ ಮಾಡ್ತಿರೋದು ನಾನು. ಅಮ್ಮ ನಾನ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಇಷ್ಟು ವರ್ಷ ಆದ್ಮೇಲೆ. ನಿನ್ಗೆ ಹೆಂಗ ಅನ್ಸುತ್ತೆ? ಯಾವ್ದು ಫಾರಿನ್ ಕರ್ಕೊಯ್ತಾ ಇದು ಯಾವ್ದೋ ಒಂದು 4-5 ಸಾವಿರ ರೂಪಾಯಿಂದ ಕುತ್ಕೊಳ್ಳ ಏನು ಇಲ್ಲ. ಸೊ ಈಗ ಕರ್ಕೊಂಡು ಹೋಗ್ತಾ ಇದ್ರಿ ಅಮ್ಮ, ನಿನ್ಗೆ ಮಗ ಆಗಿ ನಿನ್ನ ಇಷ್ಟ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ, ನಿನ್ಗೆ ಹೆಂಗ ಅನ್ಸುತ್ತೆ? ನೋಡಿ, ಇಲ್ಲ ಜಪಾನು ಅಮೆರಿಕನ ಕರ್ಕೊಂಡು ಹೋದ್ರೆ ಇಲ್ಲಿ ಯಾವ್ದಾರು ರೆಸಾರ್ಟ್ಗೆ ಅದಕ್ಕೆ ನನ್ನ ದುಡ್ಡು ನಾನು ಹಾಕೊಂಡ್ಬಿಟ್ಟಿದ್ದೀನಿ. ಅದು ಹೇಳ್ಬಾರ, ದುಡ್ಡು ಹಾಕೊಡಿ. ಒಬ್ರಿಗೆ 9,000 ರೂಪಾಯಿ ನನ್ನ ದುಡ್ಡು ನಾನು ಹಾಕೊಂಡ್ಬಿಟ್ಟಿದ್ದೀನಿ. ಇವ್ರು ಹಾಕೊಂಡು ಟೈಮ್ ಮಾಡಿ ಹೇಳ್ತಾ ಇದ್ದೀನಿ. ಯಾರು ಹೊಡೆದಲ್ಲಿ ಹೋಯ್ತಾ ಇಲ್ಲ. ಇವ್ರು ಯಾವ್ದಾರು ಅಮೆರಿಕಕ್ಕೋ ಎಲ್ಲರ ಜಪಾನ್ಗೋ ಯುರೋಪ್ಗೋ ಕರ್ಕೊಂಡು ಹೋಗಿ ಸುಮ್ಮನೆ ಸಂಪಾದನೆ ಮಾಡ್ಬಿಟ್ಟು ಹಂಗೆ ಹೇಳ್ಬೇಡ. ನನ್ನ ಮಗ ಇದು ಕೊಡುತ್ತೆ, ನೆಕ್ಸ್ಟ್ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ. ನನಗೆ ನಂಬಿಕೆ ಇದೆ ಅಂತ ಹೇಳು. ಇದನ್ನೆಲ್ಲ ಹಾಕಿದ್ರೆ ಮರ್ಯಾದೆ ಇರುತ್ತಲ್ಲ ಜನದ ಮುಂದೆ. ಹಾಕ್ಬೇಕು ನೀನು, ನೀನು ಹಾಕ್ಲಾರ ಯೂಟ್ಯೂಬ್ ಇಲ್ಲ, ನಾನು ಕೆಲವೊಂದು ಹಂಗೆ ಕಾಮಿಡಿ ಮಾಡ್ತೀನಿ, ನಾನು ತಮಾಷೆ ಮಾಡ್ತೀನಿ. ಅಂಡ್ ನಾನು ನನ್ನ ಹೆಂಡತಿ ನಮ್ಮ ಅಮ್ಮ ಎಲ್ಲ ಇದ್ದಾಗ ಸ್ವಲ್ಪ ಮಾತಾಡಲ್ಲ. ಮಾಮ ಅಂತ ಕೂಗು. ನೋಡಿದ್ರ ಮಾಮ ಅಂತ ಎಷ್ಟು ಚೆನ್ನಾಗಿ ಹೋಗಿದ್ಲು. ಮಾಮ ಅಂದ್ರೆ ಎಷ್ಟು ಇಷ್ಟ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಸೊ ನಾವು ರೆಸಾರ್ಟಿಗೆ ಬಂದಿದ್ವಿ. ನನಗೆ ಕಿಸಿ
ಹೈ ಫೈ. ಎಷ್ಟು ಇಂಥ ಇನ್ನೋಸೆಂಟ್ ಮಗುನ ಎಲ್ಲಾದ್ರೂ ನೋಡಿದಿರಾ? ಸೊ ರೆಸಾರ್ಟಿಗೆ ಬಂದಿದ್ದೀವಿ. ಎಷ್ಟು ಫಸ್ಟ್ ಕಾಯ್ತಿದ್ದೆ ನಾನು ಮಗುನ ಯಾವಾಗ ಎತ್ಕೊಂತೀನೋ ಅಂತ. ಇವಳು ನೋಡ್ತಿದ್ದಂಗೆ ಗೊಂಬೆ ಇದು. ಹಾಯ್ ಹೆಂಡ್ತಿ. ರೆಸಾರ್ಟಿಗೆ ಬಂದು ಊಟ ಮಾಡ್ತಿದ್ದೀವಿ, ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಆಫ್ಟರ್ ವೆರಿ ವೆರಿ ಲಾಂಗ್ ಗ್ಯಾಪ್. ನೀನೇನು ಹೇಳ್ತೀಯ? ಖುಷಿ ಆಗ್ತದೆ ತುಂಬ. ಹಾಂ, ಆಮೇಲೆ ಹೊಟ್ಟೆ ಹಸಿತಾಯ್ತು. ಊಟ ಒಂಚೂರು ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತು. Okay. ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ ಊಟ. ಹೌದು, ಈ ರೆಸಾರ್ಟ್ ನೇಮ್ ಹೇಳ್ಬಿಟ್ರೆ ಮೋಸ್ಟ್ಲಿ ನೀವು ಯಾರು ಬರಲ್ಲ ಅನ್ಸುತ್ತೆ, ಬೇಡ ಬಿಡಿ. ಒಂಚೂರು ಚೆನ್ನಾಗಿಲ್ಲ ಊಟ, ಬಟ್ ಸುಮ್ಮನೆ ಚಿಲ್ ಆಗಲಿ ಅಂತ ಫ್ಯಾಮಿಲಿ ಜೊತೆ. ಚಿಕನ್ ಎಲ್ಲಾನು ಸ್ವೀಟ್ ಇದೆ. ಚಿಕನ್ ಪೆಪ್ಪರ್, ಚಿಕನ್ ಯಾವುದು ಸ್ವೀಟ್ ಇರಬಾರ್ದು, ಸ್ವಲ್ಪ ಸ್ಪೈಸಿ ಆ ಫೀಲ್ ಕೊಡಬೇಕು. ಓಕೆ. ಬಟರ್ ಚಿಕನ್ ನಾರ್ಮಲ್ ಯೂಶಲ್ ಆಗಿ ಸ್ವೀಟ್ ಇರುತ್ತೆ, ಬಟ್ ಈ ಚಿಕನ್ ಪೆಪ್ಪರ್ ಸ್ವೀಟ್ ಇದೆ, ಇದು ಸ್ವೀಟ್ ಇದೆ, ಎಲ್ಲ ಸ್ವೀಟ್. ಈಗ ಗೈಸ್ ನಾವು ರೆಸಾರ್ಟಿಗೆ ಬಂದಿದ್ದೀವಿ. ಅಲ್ಲೆಲ್ಲ ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಕೂಡ ನನ್ನ ಹೆಂಡತಿ ಜೊತೆ ಫಸ್ಟ್ ಫ್ಯಾಮಿಲಿ ಜೊತೆ ಆಫ್ಟರ್ ಮ್ಯಾರೇಜ್ ಟ್ರಿಪ್ ಇದು. ಆ್ಯಕ್ಚುಲಿ ಬಿಫೋರ್ ಮ್ಯಾರೇಜ್ ಹೋಗಿದ್ವಿ ಒಂದೆರಡು, ಬಟ್ ಆಫ್ಟರ್ ಮ್ಯಾರೇಜ್ ಟ್ರಿಪ್ ಇದು. ನಾನಂದರೆ ಅಷ್ಟೊಂದು ಇಷ್ಟ. ಸೊ ಜನಗಳೆಲ್ಲ ನೀನು ಇಷ್ಟಪಡ್ತಾರೆ, ನನ್ನನ್ನು ಇಷ್ಟಪಟ್ಟಾಗಿ ನಿನ್ನನ್ನು ಇಷ್ಟಪಡ್ತಾರೆ. ಇದಕ್ಕೇನು ಹೇಳ್ತೀವಿ? ಅದೇ ತುಂಬ ಖುಷಿ ಆಗುತ್ತೆ ನನಗೆ. ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ, ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಸಪೋರ್ಟ್ ಮಾಡ್ತೀರಾ ಅಂತ. ಸೊ ನನಗೆ ಅಂದರೆ ನನಗೆ ಈಗ ಮಾತಾಡೋದಕ್ಕೆ ಕಾನ್ಫಿಡೆಂಟ್ ಕೂಡ ಬರ್ತಾರೆ ಬಿಕಾಸ್ ಆಫ್ ನಿಮ್ಮಿಂದ. ಹೌದು, ನಿಮ್ಮಿಂದಾನೇ ನಾವು, ನಿಮ್ಮಿಂದಾನೇ ನಮಗೆಲ್ಲಾನು. ಸೊ ನೀವೇ ಎಲ್ಲ ಪ್ಲೇ ಮಾಡಿ. ಯಾವುದು ಅಲ್ಲ ನೋಡಿ ಗೈಸ್, ಎಲ್ಲಿ ಅಂತ ತೋರಿಸ್ಲಿ. ಪ್ಲೇ ಏರಿಯಾದಲ್ಲಿ ಮಕ್ಕಳು ಪ್ಲೇ ಏರಿಯಾದಲ್ಲಿ ಆಡ್ತೀನಿ. ಸೊ ನೀನು ಮಗು ಅಲ್ಲ ಚಿನ್ನ, ನನ್ನ ನಗು. ತಂದಾನಿ ತಾನೇ ನಿಜ ತಾನೇ. ಸೊ ಈಗ ಊಟ ಮಾಡ್ಕೊಂಡ್ವಿ. ಸೊ ಚೆಕ್ ಇನ್ ಊಟ ಆಗಬೇಕು. ಮಾಡ್ಕೊಂಡು ಇವಾಗ ನನ್ನ ಹಸ್ಬೆಂಡ್ ಏನು ಮಾಡ್ತಾರೆ ಅಲ್ಲಿ ಕರ್ಕೊಂಡು ಹೋಗಿ ನನಗೆ ಜಾರು ಬಂಡಿ ಆಡಿಸ್ತಾರೆ. ನಾನು ಆಡ್ ತೋರಿಸ್ತೀನಿ ಬನ್ನಿ. ಚಿಕ್ಕ ಮಕ್ಳದು ಬಂಗಾರು. ನೋಡಿ ಇದು ಮಕ್ಳ ಥರ ಗೇಮ್ ಮಾಡೋದು ಅಂತ ಕಲ್ತ್ಬಿಟ್ಟವಳೆ. ನೋಡಿ ಎಲ್ಲೋಡಿ ಏನು ಹಿಂಗೆ ಹುಷಾರೇ ಏರಿ ಹಿಂಗೆ ಇಷ್ಟೊಂದು ದಪ್ಪ ಇದೀವಿ ಅಂತ ಬ್ಯಾಲೆನ್ಸ್ ಇಲ್ಲ ನಿನಗೆ. ಹೆಂಗೆ ಈ ಸೈಕಲ್ ಬೇಡ ಕಿತ್ತೋಗುತ್ತೆ ಲೇ ಕಿತ್ತೋಗುತ್ತೆ. ಆ್ಯಕ್ಚುಲಿ ಇಲ್ಲಿ ಲೆಸ್ ದೆನ್ 5 years ಅಂತ ಮೆನ್ಷನ್ ಮಾಡಿದ್ದಾರೆ. ನೀನು ಏನೇ 5 years ಮಕ್ಕಳು ಥರ ಆಡ್ತಿದ್ದಿಲ್ಲ ನೀನು. ಚಿಕ್ಕ ಹುಡುಗಿನ ಜನಮ್ಮ. ಹೌದು, ಏನು ಗೊತ್ತು, ಚಿಕ್ಕ ಮಕ್ಕಳು ಥರನೇ ಇರಬೇಕು. ಸರಿ ಬಾ. ನನಗೆ ಒಂದೊಂದ್ಸಲಿ ಅನ್ಸುತ್ತೆ ಇದೆಲ್ಲ ನೋಡಿದಾಗ, ನಾವ್ ಯಾಕೆ ದೊಡ್ಡವರಾಗ್ಬಿಟ್ವಿ, ಚಿಕ್ಕವರಾಗೇ ಇರ್ಬೇಕಿತ್ತು. ದೊಡ್ಡವರಾಗಿದ್ರೆ ನಾನು ನಿನ್ನ ಮದುವೆ ಆಗ್ತಿಲ್ವಲ್ಲ, ಚಿಕ್ಕವರಾಗಿದ್ರೆ ನೀನು ಚಿಕ್ಕವನಾಗೇ ಇರ್ಬೇಕಿತ್ತು ಅಂತ ನನಗೆ. ಸೊ ರೂಮು ಸೂಪರ್ ಆಗಿದೆ, ಬಟ್ ಫುಡ್ಡು ಚೆನ್ನಾಗಿಲ್ಲ. ಆಟಾಡ್ಸಿದ್ದಾಳೆ. ಆ್ಯಂಡ್ ಇಟ್ಸ್ ಗುಡ್, ಕ್ವೈಟ್ ಗುಡ್, ನೈಸ್ ರೂಮ್ ನೋಡ್ಬೋದು. ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಬಿಡ್ತೀನಿ, ಫುಲ್ಲು ಚಿಲ್ಲಾಗೆ ನೀಟಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಿಡ್ತೀನಿ. ಸೊ ರಿತು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋ ಥರ ರೆಡಿ ಆಗಿದೆ ನೋಡ್ಬೋದು. ಲೇಡಿ ಮಾಮನ ಹತ್ರ ಮಾಮನ ಬಗ್ಗೆ ಮಾತಾಡು. ಇಶಾ, ಐ ಲವ್ ಯು ಮಾಮ. ಉಮ್ಮ ಕಿಶಿ ಕೊಡು ಅತ್ತೆಗೊಂದು ಬೇಗ. ಇಲ್ಲಿ ಕಿಶಿ ಕೊಡು ಬಂಗಳ. ಮಾಮ ಇಷ್ಟನಾ ಅತ್ತೆ ಇಷ್ಟನಾ ನಿನಗೆ? ಮಾಮ ಇಷ್ಟನಾ ಅತ್ತೆ ಇಷ್ಟನಾ? ಅತ್ತೆ ಎಷ್ಟು ಹೇಳ್ಕೊಟ್ಟಿದ್ಯಾ, ಟ್ರೈನಿಂಗ್ ಮಾಡಿಸಿದ್ಯೇ. ಟ್ರಿಪ್ಪಿಗೆ ಬಂದಿದ್ಯಾ? ಸೊ ಈ ಟ್ರಿಪ್ಗೆ ನೀನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಸ್ಪೆಷಲ್ ಆಗಿ? ಆಮೇಲೆ ಹೇಳ್ತೀನಿ. ಇವಳು ಎಕ್ಸ್ಪೆಕ್ಟ್ ಮಾಡ್ತಿರೋದು ಬೇರೆ ಗೈಸ್. ಏನು ಬೇರೆ ಇನ್ ದಿ ಸೆನ್ಸ್ ಅಂದ್ರೆ ನನಗೆ ಒಂದು ಫ್ರೂಟ್ಸ್ ಇದೆ ಆಯ್ತಾ, ನನ್ನ ಫೇವರೇಟ್ ಪ್ಯಾಷನ್ ಫ್ರೂಟ್. ಒಂದು ಕುಯ್ದು ಕೊಟ್ರಿ ಆಯ್ತಾ, ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಫ್ರೂಟ್ಸ್, ಫ್ಲವರ್ ಏನು ಕೀಳ್ಬೇಡಿ ಅಂತ ಅಂದ್ರೂ ಚೆನ್ನಾಗಿದೆ. ಸುಮ್ಮನೆ ಹಣ್ಣಾಗಿ ಕೆಳಗಡೆ ಬೀಳ್ತಿದೆ, ಅಟ್ಲೀಸ್ಟ್ ನಾವದು ತಿಂತೀವಿ. ಕೆಲಸ ಮಾಡೋಣ. ಎಲ್ಲಿದೆ ಲೇ ಇಲ್ಲೆಲ್ಲಾದ್ರೂ ಇದ್ರೆ ತಕ್ಕೊಡ್ಬೋದು, ಅಷ್ಟು ದೂರ ಇದ್ರೆ ತಕ್ಕೊಡಕ್ಕಾಗಲ್ವೇ? ತೋರಿಸು. ಅದು ಹೌದು, ಇದು ತುಂಬ ಚೆನ್ನಾಗಿದೆ, ಬಟ್ ಫುಡ್ ಚೆನ್ನಾಗಿಲ್ಲ. ಫ್ಲವರ್ ತಿನ್ಬೇಡ, ನಾನು ತಲೆ ತಿನ್ನು. ಹಾಂ ತಿನ್ನಾಯ್ತು, ಹೋಗು ತೋರಿಸು. ಬಳ್ಳಿ ಇದೆಯಲ್ಲ, ಹಾಂ ಇದೇ ಬಳ್ಳಿ, ಇದ್ರೊಳಗಡೆ ಇಲ್ಲಿದೆ ನೋಡಿ. ಬನ್ನಿ ಇಲ್ಲಿ ಹತ್ರ ಬನ್ನಿ. ಇದೆ ನೋಡಿ, ಏನಿದು? ಪ್ಯಾಷನ್ ಫ್ರೂಟ್. ಏನು ನನ್ನ ಫೇವ್ರೇಟ್. ಚಿಕ್ಕದ್ರೆ ನೀವು ಎಷ್ಟು ತಿಂತಿದ್ವಿ ಅಂದ್ರೆ. ನೀನು ಕಾಡು ಮನುಷ್ಯ ಆಗಿಬಿಡ್ತು. ಅದು ಯಾವುದೋ ಬೇಡವೆ ಕಿತ್ತಂಗಿಲ್ಲ ಕಣೆ. ಲೇ ಕಿತ್ತಂಗಿಲ್ಲ ಕಣೆ, ಯಾರು ನೋಡ್ತಿಲ್ಲ ತಾನೆ. ಲೇ
ಯಾರು ಸೈಡ್ ಇದನ್ನ ಪನ್ನೇರ್ಲೆ ಅಂತ ಹೇಳ್ತೀವಿ, ಇಲ್ಲಿ ಗೊತ್ತಿಲ್ಲ ನಮ್ಮ ನನಗೆ. ಸೈಡಲ್ಲಿ ಇದನ್ನ ಮಣ್ಣಿಲಿ ಇದೇನೋ ಏನ್ ಅಲ್ಲ ವಾಟರ್ ಹಿಂದೆಗಡೆ ಇಷ್ಟು ತೂತಾಗಿದೆ, ಕ್ಯೂಟ್ ಆಗಿದೆ ಪಕ್ಷಿ ಅಂತ. ನಾನು ಇದ್ರ ಮೇಲೆ ಝೂಮ್ ಆಗಲ್ಲ. ಏ ಜನ್ಮ ಅಲ್ಲಿರೋದಲ್ಲ ಪಕ್ಷಿ, ಇಲ್ಲಿರೋದು ಪಕ್ಷಿ. ಅದಲ್ಲ ಪಕ್ಷಿ, ಇದು ಪಕ್ಷಿ. ನೋಡಿ ಅಲ್ಲಿ ಕಿತ್ತಾಡ್ತಿಲ್ಲ, ಅದು ಮುತ್ಕೊಡ್ತಿದೆ. ಇಲ್ಲ ಇವಾಗ ನೋಡಿ ತಗೊಂಡು ಅವರೆಲ್ಲ ಕಪಲ್ಸ್ ಇರಬೇಕು. ಇವಳಿಗೆ ಅದ್ರದ್ದು ಕಾಂಟೆಸ್ಟೇ ಗೊತ್ತಾಗ್ತಿಲ್ಲ. ಇಲ್ಲ 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 ಕಿತ್ಕೊಂಡು ಅದೇ ಆಡೈಕ್ಳು ಮದುವೆ ಆದ್ರೆ ಹಿಂಗೆ ಆಗೋದು. ಓಹೋ ಈ ಥರ ನಾನೇ ಮಲ್ಕೊಂಡ್ರೆ ನಾನು ಮೋಸ್ಟ್ಲಿ ಮಲ್ಕೊಂಡ್ರೆ ಹೊಗೆ ಬಿದ್ದೇ ಬಿಡ್ತೀನಿ. ಏನ್ ಗಾಳಿ ಬರ್ತಿದೆ, ಸೌಂಡ್ ನೋಡಿ ಹೆಂಗ್ ಬರ್ತಿದೆ. ಒಳ್ಳೆ ಗಾಳಿ, ಸಕ್ಕತ್ತಾಗಿದೆ, ನನಗಂತೂ ಇಷ್ಟ ಆಗುತ್ತೆ. ಫುಡ್ ಏನು ಅಷ್ಟಕ್ಕಷ್ಟೇ. ಇದೇನು ಬೇಕಾದ್ರೂ ಉಲ್ಟಾ ಆಗುತ್ತಲ್ಲ. ಬೇಡ ಬೇಡ ಪ್ಲೀಸ್ ಸಾರಿ ಜನ್ಮ ಎಕ್ಸ್ಟ್ರೀಮ್ಲಿ ಸಾರಿ ಬಂಗಾರ. ಲವ್ಲಿ ಈಗ ಸಕ್ಕತ್ತಾಗಿ ಇಳ್ದೆ ಕಣೆ, ನಿಜವಲ್ಲ ನೀನು ಬೀಳ್ತೀಯ ಅನ್ಕೊಂಬಿಟ್ಟೆ. ಬಾ ಕೊಡು. ಹೌದಾ ಉಳುಕ್ತಾ ಆಯ್ತು ಸಾರಿ ಇದಳು ಲವ್ ಯು. ನಿಮಿಷ ಏನಿದು, ಹಂಗೆ ಇರು ಒಂದು ನಿಮಿಷ ವೆಯ್ಟ್. ಇಲ್ಲ ಬಂಗಾರು ಇಲ್ಲ ಒಂದು ನಿಮಿಷ ಸರಿ ಎದ್ದು ಎದುಳೆ ಈ ಬಿದ್ದು ಎದ್ದು 3 2 ಆಯ್ತು ಸಾರಿ ಲವ್ ಯು. ಎಸ್ ಸಾರಿ ನೋಡಿ ಜೋಕಲ್ಲಿ ಅನ್ಕೊಂಡ ರಿಲ್ಯಾಕ್ಸೇಷನ್ಗೆ ಅಂತ ಬಿಟ್ಟು ನಾನು ಮಲ್ಕೋತೀನಿ. ನಾನು ಬೇಡಪ್ಪ, ನಾನು ಬೀಳ್ಸಬೇಕು, ನಾನೇ ಬೀಳ್ತೀನಿ ಮತ್ತೆ. ಇಲ್ಲ ನಾನು ಒಂದ್ಸತಿ ಟ್ರೈ ಮಾಡ್ತೀನಿ. ನಾನು ಏನಕ್ಕೆ ಫ್ಯಾಮಿಲಿ ಜೊತೆ ಟ್ರಿಪ್ ಬರಲ್ಲ ಅಂತ ಹೇಳ್ತೀನಿ ಕೇಳಿ. ಪ್ಲೀಸ್ ವಾಚ್ ದಿಸ್. ನೀವು ನೋಡಲೇಬೇಕು. ಆ್ಯಕ್ಚುಲಿ ಇದನ್ನು ನೋಡಲೇಬೇಕು. ನೋಡಿ ಇವಾಗ ನಾನು ಹೊರಗಡೆ ಹೋಗ್ತೀನಿ, ನಮ್ಮಮ್ಮ ಮಲಗವ್ರೆ ನೋಡಿ. ಅಮ್ಮ ಮಲ್ಕೋ ನೋಡಿ, ಬರೀ ಮಲಗ್ತಾರೆ ನೋಡಿ, ಬರೀ ಮಲಗಕ್ಕೆ ಇವರು ಟ್ರಿಪ್ಪಿಗೆ ಬರ್ತಾರೆ ನೋಡಿ. ಅದು ಮತ್ತೆ ಏನು ಟ್ರಿಪ್ಪಿಗೆ ಬಂದ್ರಿ? ಅಲ್ಲ ರೆಸ್ಟ್ ತೊಗೊಳಕ್ಕೆ ಟ್ರಿಪ್ಪಿಗೆ ಬರ್ತಾರೆ. ಮಲ್ಕೊಳಕ್ಕೆ ಆಗ್ಲಿಲ್ಲ, ಒಂಚೂರು ಸೋಫಾ ಮೇಲೆ ಹಂಗೆ ಮಲ್ಕೊಂಡ. ಇನ್ನೊಬ್ರು ಯಾರೋ ಇದು ಮಾಡಿದ್ರು. ಮನೇಲಿದ್ರೆ ಹಿಂಸೆ ಅಂತ. ಅಯ್ಯೋ ಮನೇಲಿದ್ರೆ ಹಿಂಸೆ ಅಂತ. ಅದಕ್ಕೆ ಇಲ್ಲಿ ಮಲ್ಕೊಳಕ್ಕೆ 3,000 ರೂಪಾಯಿ ಕೊಟ್ಟು ಬಂದೆ. ರೆಸ್ಟ್ ತಗೊಳಕ್ಕೆ ರೆಸ್ಟೇ ಇಲ್ಲ ನನಗೆ, 3-4 ದಿನ ರೆಸ್ಟ್ ಇಲ್ಲ, ಅದಕ್ಕೆ ರೆಸ್ಟ್ ತಗೊಳಕ್ಕೆ. ಅಮ್ಮ ಕಾಟ ಅಂತಿದ್ದು, ನಾನೇನು ಕಾಟ ಕೊಟ್ಟೆ? ಅಲ್ಲ ಈಗ ಎಷ್ಟು ಸತಿ ಎಬ್ಬಿಸ್ತೆ? ಆಯ್ತು ಅನ್ಕೊಂಡು ಇಲ್ಲಿ ಬಂದೆ ಮಲಿಕೊಳ್ಳೋಣ ಅಂತ, ಎಷ್ಟು ಸತಿ ಎಬ್ಬಿಸ್ತೆ ನೀನು? ಯಾಕವ ಒಂದೇ ಸತಿ? ಹೌದಾ, ನನ್ನ ಮನೆ 4 ಸಲ ಆಯ್ತು. ಇಲ್ಲಿ ಮಲ್ಕೊಳಕ್ಕೆ ಯಾರಾದ್ರೂ ಬರ್ತಾರೆ? ನಮ್ಮ ಲಾಜಿಕ್ ಏನಾರು ಹೊಡೆದಾಕ್ಬಿಡ್ತೀನಿ ನಿನಗೆ ನಿಜ. ಲೈಟ್ ಅಮ್ಮನಿಗೆ ಬಾಬಾ ಬಾ ಎದೋಳಮ್ಮ ಬೇಡ ಎದೋಳ ಬೇಡ ಹಾಫ್ ಅನ್ ಅವರ್ ಮಲ್ಗಕ್ಕೂ ಬಿಡಲ್ಲ. ಹೊಸ ಹೆಣ್ಣು ಗಂಡು ಹೋಗ ಆರಾಮಾಗಿ ಎಲ್ಲ ನೋಡ್ಕೊಂಡು ನಿಮ್ಗೆ ಇದು ಮಾಡ್ಕೊಂಡ್ ಬಿಡಲ್ಲ, ಅರ್ಧ ಗಂಟೆ ಬಿಡಲ್ಲ. ನಾನು ಕೆಲಸ ಮಾಡೋಣ. ಇಲ್ಲ ನಾನು ನಿಮ್ ತೊಂದರೆ ಕೊಡ್ಬೇಕು, ನನ್ನ ಮನೆ ನಾನು ತೊಂದರೆ ಕೊಡ್ತಾ ಇದ್ದೀನಿ. ಇಲ್ಲ ಒಂದು ಸ್ವಲ್ಪ ಆಟ ಆಡೋಣ ಬಾ, ಗೇಮ್ ಚಾಲೆಂಜ್ ಮಾಡೋಣ. ಹಾಫ್ ಅನ್ ಅವರ್ ಪಕ್ಕ ಯಾವತ್ತೂ ಮಧ್ಯಾಹ್ನ ಮಲ್ಗಲ್ಲ ನೋಡಿ ಗೈಸ್, ಯಾವಾಗಲೂ ಮಲಗ್ತಾರೆ ಮಧ್ಯಾಹ್ನದ್ದು ನೋಡಿ. ಮಲ್ಗಲ್ಲ ಮಧ್ಯಾಹ್ನ. ಸೊ ಓಕೆ, ನಮ್ಮಮ್ಮ ಮಲಗಿದ್ದಾರೆ. ನನ್ನ ತಂಗಿ ಪಾಪು ನೋಡ್ಕೊತಿದ್ದಾಳೆ, ರಿಷಾನ. ಆಮೇಲೆ ಇವರೆಲ್ಲ ಏನು ಗೊತ್ತಾ, ಟ್ರಿಪ್ಪಿಗೆ ಬಂದರೆ ದೇ ವೋಂಟ್ ಗಿವ್ ಟೈಮ್, ದೇ ವಿಲ್ ಓನ್ಲಿ ಸ್ಲೀಪ್. ಅಲ್ಲಿಂದ ಟ್ರಾವೆಲ್ ಮಾಡಿಬಿಟ್ಟಿರ್ತೀವಿ, ಎಕ್ಸಾಸ್ಟ್ ಆಗಿರ್ತಾರೆ. ಕಾರ್ ಓಡಿಸೋ ನಾನೇ ಎಕ್ಸಾಸ್ಟ್ ಆಗಿ, ಇನ್ನೊಬ್ರು ಇದ್ದಾರೆ ನೋಡಿ ಆರಾಮ್ಸೆ ಮಲಗಿರೋ. ಏನು ಗೊತ್ತಾ, ನಮ್ದು ಮಲ್ನಾಡಲ್ವಾ, ಚಿಕ್ಕದ್ರಿಂದ ಸಪೋರ್ಟ್ ನೀವು ಮತ್ತೆ ಬೀಳಿಸ್ತೀರಾ ನಿಮ್ಗೆ ಸಪೋರ್ಟ್ ಕೇಳಿದ್ರೆ ಆಯ್ತಾ. ನಂದು ಮಲೆನಾಡಲ್ವ, ಚಿಕ್ಕದ್ರಿಂದ ನೇಚರ್ ಮಧ್ಯದಲ್ಲಿ ಬೆಳೆದು ಸಡನ್ನಾಗಿ ಏನೂ ಇಲ್ಲ ಅಂದಾಗ ನಿಮ್ಗೆ ತೊಗೊಳಕ್ಕಾಗಲ್ಲ, ನೇಚರ್ ಇಲ್ಲ ಅಂದಾಗ. ಸೊ ಇದೆಲ್ಲ ನಮ್ಗೆ ಒಂಥರ ಮೈಂಡ್ಫುಲ್ ಪೀಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಈ ಥರ ನಮ್ಮ ಕ್ಲೈಮೇಟ್ ಅಂದರೆ ಈ ಥರ ನಮ್ಮ ವೆದರ್ ಅಂತಿದ್ದೀನಿ, ಏನಿದು ಗ್ರೀನರಿ ನೇಚರ್ನ ನೋಡಿದಾಗ ಆರಾಮಾಗಿ ರೆಸ್ಟ್ ಮಾಡೋಣ, ಇರೋಣ. ಬಾ ಕೈ ಕೊಡು, ಮತ್ತೆ ನೀವು ಬಿಡ್ತೀವಿ ಬಿಡ್ಸಲ್ಲ ಅಮ್ಮ. ಬಾ
ಸೊ ನಾವು ನೇಚರ್ ಮಧ್ಯೆ ಇದ್ದಾಗ ನೇಚರ್ ವಾಕ್ ಅಂತ ಒಂದಿರುತ್ತೆ, ನಮ್ಮಿಬ್ಬರಿಗೆ ಅಂತ ಒಂದಷ್ಟು ಟೈಮ್ಗಳಿರುತ್ತೆ, ಟೈಮ್ ತೊಗೊಂಡು ನೇಚರ್ ವಾಕ್ ಮಾಡಿದ. ಬಟ್ ನಮ್ಮಮ್ಮ ನೋಡಿ ಚಿಂದಂತವರು ಆರಾಮಾಗಿ ನೀವು ಗಂಡ ಹೆಂಡ್ತಿ ವಾಕ್ ಮಾಡಿಕೊಂಡು ವ್ಲಾಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಆ್ಯಂಡ್ ನಾನು ಇವಳು ನಂಗೆ ಸಿಕ್ಕಿದ ಮೇಲೆ ನೀವಿಬ್ಬರು ಆರಾಮಾಗಿ ವ್ಲಾಗ್ ಮಾಡಿ, ನಾನೇನು ಅವಶ್ಯಕತೆ ಇಲ್ಲ, ಅವ್ರ ಪಾಪ ನನಗೋಸ್ಕರ ಮುಂಚೆ ವ್ಲಾಗ್ ಮಾಡ್ತಿದ್ರು, ಇನ್ನೇನು ಅವಶ್ಯಕತೆ ಇಲ್ಲ, ಆರಾಮಾಗೇ ಇರಿ ಅಂತ ಹೇಳ್ಬಿಡ್ತಾರೆ ನಮ್ಮಮ್ಮ. ಸೊ ನಾವು ಹಾಗೆ ವಾಕ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೀವಿ ನೋಡಿ. ಪೂಲಿಗೆ ಬಂದಿಲ್ಲ, ಪೂಲ್ ಹತ್ರ ಬಂದಿದ್ದೀವಿ. ಅದೇ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀವಿ. ಒಂದೊಂದು ಮನೆಗೂ ಒಂದೊಂದು ಹೆಸರಿಟ್ಟಿದೆ, ಬ್ಲೂಬೆರಿ, ಗಿರಿಬೆರಿ, ಮ್ಯಾಂಗೋ, ಪೊಮೊಗ್ರೆನೇಟ್ ಅಂತ. ಹಾಂ, ಏಕೆ ಇಲ್ಲಿ ನೋಡಿ, ಏನಿದು ಏನಿದು ಹುಣಸೆ ಹಣ್ಣು ಕಾಗಿಂತ ಡಬ್ಬ ಥರ ರೇಕ್ ಮಾಡ್ತೀವಲ್ಲ ಜನಮ, ಕಿತ್ಕೊಳ್ಳಂಗಿಲ್ಲ, ಅವ್ರು ಹೇಳಿದಾರೆ ತಾನೆ ಕಿತ್ಕೊಬಾರ್ದು. ಲೇ ಈ ವ್ಲಾಗ್ ಏನಾದ್ರು ರೆಸಾರ್ಟ್ ಓನರ್ ನೋಡಿದ್ರೆ ಮೋಸ್ಟ್ಲಿ ಸುಮ್ಮನೆ ಬಿಡ, ಲೇ ಕಿತ್ಬೇಡ್ರಿ. ನೋಡ್ದಾಗ ಅವರು ಏನು ಒಳ್ಳೆಯವರಾಗಿದ್ದಿದ್ರೆ ಇದು ಕೆಳಗಡೆ ಬಿದ್ದು ವೇಸ್ಟ್ ಆಗುತ್ತೆ, ಇಲ್ಲೆಲ್ಲ ವೇಸ್ಟ್ ಆಗ್ತಿದೆ, ಅಟ್ಲೀಸ್ಟ್ ಬಂದವರಾರು ತಿನ್ಲಿ, ಅಂದ್ರೆ ಗಿಡನ ಮುರಿಬೇಡಿ, ಫ್ರೂಟ್ಸ್ ಮಾತ್ರ ಕಿತ್ಕೊಳ್ಳಿ ಅಂತಿದ್ರು. ನಾವಿವಾಗ ಏನ್ ಹೇಳ್ತಿರೋ, ಮನೆಗೆ ಬಂದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ಹೊಟ್ಟೆ ತುಂಬಾ ತಿನ್ನಿ ಅಂತೀವಲ್ಲ, ಹಂಗೆ ಹೇಳ್ಬೇಕು. ಇಲ್ಲಿ ಊಟ ರೂಮಿಗೆ ತಗೊಂಡ್ ಹೋಗ್ಬೇಡಿ, ಅದು ಮಾಡ್ಬೇಡಿ, ಇದು ಮಾಡಿ ತಿಂತಾರೆ ತಾನೆ, ಹಂಗೆಲ್ಲ ಮಾಡ್ಬಾರ್ದು. ನೋಡಿದಾಗ ಇವಳಿಗೆ ಏನಾದರೂ ಒಂದು ಚೂರೇ ಚೂರು ಸಿಕ್ಕಿದ್ರೆ ಅವಳು ಕಾಳು ಮನುಷ್ಯ ಥರ ಇರೋ ಬರೋ ಫ್ರೂಟ್ಸ್ ಎಲ್ಲ ತಿಂತಾನೆ ಇರ್ತಾಳೆ, ಅವಳಿಗೆ ಅಷ್ಟಿಷ್ಟ ನನಗೆ. ನೋಡಿ ಇವಳು ಇನ್ನೂ ಲೇ ಎಷ್ಟು ಕಿತ್ತಿದೆ ತೋರಿಸು, ಬೈಲೆ ತೋರಿಸು, ಬೈಲೆ ಐಕ್ರು ಬೈಲೆ ಕಳ್ಳಿ 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 ತೋರಿಸು ತೋರಿಸು. ಏನು ಇಷ್ಟು ದೀಪಿದ್ಯಾ ಜಾನಮ್ಮ, ಆಕಾಗಿ ತೋರಿಸು, ಆಕಾಗಿ ತೋರಿಸು, ಜೋಬ್ ತೋರಿಸು, ಜೇಬ್ ತೋರಿಸು ಜನಮ್ಮ. ಕೈ ಬೇಡ, ಬೀಳ್ತೀಯ ನೋಡಿ ಗೈಸ್ ಹೆಂಗ್ ಕದೀತಿದ್ದಾಳೆ ಜನಮ್ಮ. ಕೇಳ್ತಾ ಇದ್ದೀನಿ, ಜೋಬ್ ತೋರಿಸು ನೋಡಿ ಎಷ್ಟು ದೇಪಿದ್ದಾಳೆ ಅಂದರೆ, ನೋಡಿ ಎಷ್ಟು ತೋರಿಸು ನಮ್ಗೆ ನೋಡ್ತಿದ್ದಲ್ಲ ಸ್ಟಾಫ್ಸ್ ಎಲ್ಲ. ಜನಮ್ಮ ಇನ್ನೇನು ಜನಮ್ಮ ಹಂಗೆ ದೇಪಿದ್ದಾರೆ. ಬಂದ್ರು ಕಣೆ ಸುಮ್ಮನೆ ಸುಳ್ಳು ಬಂದ್ರು ಓಡು ಕಳ್ಳಿ ಏನು ಗೊತ್ತಾ, ಒಂದಷ್ಟು ಜನ, ಸುಮಾರು ಜನ ಏನೇನೋ ಹೇಳಿದ್ರು, ಅವಳನ್ನ ಬಿಟ್ಕೊಡ್ಬೇಡಿ, ಅವಳಿಗೆ ರೆಸ್ಪೆಕ್ಟ್ ಮಾಡಿ ಏನು ಅಂತ. ನಮ್ಮಮ್ಮ ನನಗೆ ಬೈತಿದ್ರು, ಹಂಗಂದು ಮಾತ್ರಕ್ಕೆ ನಮ್ಮಮ್ಮ ನನಗೆ ಬೈತಾರೆ ಅಥವಾ ನಾನು ನಮ್ಮಮ್ಮನ ಬೈತೀನಿ, ಇದು ಬರಲ್ಲ. ಪ್ರೀತಿ ಯಾವತ್ತೂ ಶಾಶ್ವತ. ಪ್ರೀತಿಲಿ ಏಕವಚನ ಬಹುವಚನ ಇದೆಲ್ಲ ಯಾವುದೂ ಬರಲ್ಲ, ಪ್ರೀತಿ ಮಾತ್ರ ಬರುತ್ತೆ. ನಾನು ನೋಡಿದ್ದೀನಿ, ಮುಂದೆ ರೆಸ್ಪೆಕ್ಟ್ ಕೊಟ್ಟು ಹಿಂದೆ ಅವ್ರ ಬಗ್ಗೆ ಬೈಕೊಂಡಿರೋ ಜನಗಳನ್ನೂ ನೋಡಿದ್ದೀನಿ. ಸೊ ನನ್ನ ಪ್ರಕಾರ ಫಿಲ್ಟರ್ ಇಲ್ಲದೆ ನಾನು ಹೆಂಗಿರ್ತೀನಿ ನನ್ನ ಹೆಂಡತಿ ಜೊತೆ, ಹಾಗೆ ವಿಡಿಯೋ ಮೂಲಕ ತೋರಿಸ್ತಾ ಇರೋದ್ರಿಂದ. ನಮ್ಮಮ್ಮ ನನ್ನ ಹತ್ರ 3,000 ರೂಪಾಯಿ ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ರು. ನಾನು ದುಡ್ಡು ಕೊಟ್ಟೆ, ನಮ್ಮಮ್ಮ ನಂದು ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ರು. ಪಾಪ ನನ್ನ ತಂಗಿಗೂ ಮೋಸ, ಫಸ್ಟೇ ನನ್ನ ತಂಗಿ ಪಾಪ ನೋವಲ್ಲಿದ್ದಾಳೆ, ಅವಳಿಗೆ ಇನ್ನೂ ನೋವು ಮಾಡಿ 5,000 ಇಂದ 6,000 ರೂಪಾಯಿ ದುಡ್ಡು ಇಸ್ಕೊಂಡ್ರು ನಮ್ಮಮ್ಮ. ಕಾಸು ಆಮೇಲೆ ನಾಯಿ ಸ್ಮೆಲ್ ಬಂದಿದ್ರು ಪಾಪ ರೂಮಲ್ಲಿ ಗೊತ್ತಾಗ್ಲಿಲ್ಲ ನಮ್ಮಮ್ಮನಿಗೆ. ಪಾಪ ಡಾಗ್ ಫುಲ್ ಎಲ್ಲ ಕಡೆ ಬಾತ್ರೂಮ್ ಮಾಡಿತ್ತು, ಆದ್ರೂ ಬಬ್ಬಿಗೆ ಸ್ಮೆಲ್ ಗೊತ್ತಾಗ್ಲಿಲ್ಲ. ಕರ್ಕೊಬನ್ನಿ ನಮ್ಮಮ್ಮ 3 ಜನ ಪೆಟ್ಟ ಕರ್ಕೊಂಬಂದಿದ್ದಾರೆ, 1 2 ನಮ್ಮಮ್ಮ ಪೆಟ್ ಫ್ರೆಂಡ್ಲಿ ಅಂತ. ಸೊ ನೋಡ್ಬೋದು, ಮುಂಚೆನೆ ಗೊತ್ತಿದ್ರೆ ಪೆಟ್ ಫ್ರೆಂಡ್ಲಿ ಅಂತ ಇಲ್ಲಿ ಕಾಲ ಇಡಿಸ್ತಿರ್ಲಿಲ್ಲ. ಹೌದು ಸ್ಮೆಲ್. ಈಗ ನಮ್ಮ ಅಮ್ಮನ ಮೂಗ್ ಸರಿ ಹೋಗಿದ್ರೆ ಪಕ್ಕ ಬರ್ತಿರ್ಲಿಲ್ಲ ಆ ರೂಮ್ಗೆ. ಮತ್ತೆ ಹೆಂಗ ಮನೇನಿದ್ದ ರೂಮಲ್ಲಿ ಸ್ಮೆಲ್ ನೆಗಡಿ ಆಗಿ ನಮ್ಮ ಅಮ್ಮನಿಗೆ ಗೊತ್ತಾಗ್ಲಿಲ್ಲ ಆ್ಯಕ್ಚುಲಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಒಂದು ಬಿಟ್ಟು ಇನ್ನೇನು ಇಲ್ಲ. ಬಂದ್ರು ಹೊರಗಡೆ ಸಕ್ಕತ್ತಾಗಿದೆ. ಅಮ್ಮನ ತೋಟದ ಹಿಂಗೆ ಮಾಡಮ್ಮ, ನಮ್ಮ ತೋಟನ ನಮ್ಮಮ್ಮ ಯೋಚನೆ ಮಾಡಿ 1-2 ಕೋಟಿ ಹಾಕಿದ್ರೆ ಪಕ್ಕ ಒಂದು ತೋಟನ ಹಿಂಗೆ ಮಾಡ್ಬೋದು ಆ್ಯಕ್ಚುಲಿ. ಯಾರಾದ್ರೂ ಇನ್ವೆಸ್ಟ್ ಮಾಡೋರು ಇದ್ರೆ ಕಮೆಂಟ್ ಹಾಕಿ, ದುಡ್ಡು ನನಗೆ ಹಾಕಿ. ನನ್ನ ಕೈಯಲ್ಲಿ ತಿನ್ನೋದಿಲ್ಲ ಅವಳ ಮನೇಲಿ. ಒಂದು ತಾಯಿಯಾಗಿ ಮಗುಗೆ ಊಟ ಮಾಡ್ಸಕ್ಕೆ ಹಿಂದೆ ಮುಂದೆ ನೋಡ್ತಾಳೆ. ನಾಚಿಕೆ ನಮ್ಮದು ಇಲ್ವಾ?
ಸೊ ನೀವೆಲ್ಲ ಹೇಳ್ತಿದ್ರಿ ಹಿಂಗೆಲ್ಲ ಫ್ಯಾಮಿಲಿ ಜೊತೆ ಮಾಡಿ ವೀಡಿಯೋ ಮಾಡಿ ಅಂತ. ಸೊ ಆದ್ದರಿಂದ ನಾನೇ ಅಮ್ಮನ ಫೋನ್ ಮಾಡಿ ಅಮ್ಮ ಒಂದು ಟ್ರಿಪ್ ಹೋಗೋಣ ಅಂತಂದೆ. ಸೊ ಅದಕ್ಕೋಸ್ಕರ ಅಮ್ಮ ಪರವಾಗಿಲ್ಲ ನಿಂಗೋಸ್ಕರ ನಾನು ಬರ್ತೀನಿ, ನನಗೆ ಸ್ವಲ್ಪ ಏನು ನೋಸ್ ಬ್ಲಾಕ್ ಆಗಿದೆ ಆದರೂ ಪರವಾಗಿಲ್ಲ ನಿಂಗೋಸ್ಕರ ಬರ್ತೀನಿ ಅಂದರು. ಅದ್ರ ಜೊತೆ ನನ್ನ ತಂಗಿ ನಮ್ಮ ರಿತು ಎಲ್ಲರೂ ಬಂದರು. ಸೊ ಇದರಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ಪ್ರತಿ ಸತಿ ವೀಡಿಯೋಗಳಲ್ಲಿ ನೋಡೋದು ಎಲ್ಲನೂ ನಿಜ ಆಗಿರಲ್ಲ. ಸೊ ನಾನು ಅದನ್ನು ಯಾಕೆ ಮೆನ್ಷನ್ ಮಾಡ್ತಾಯಿದ್ದೀನಿ ಅಂದ ತಕ್ಷಣ, ವೀಡಿಯೋ ಮಾಡಿ ನಿಮ್ಗೆ ನಾವು ತೋರಿಸೋದು ಒಂದಷ್ಟು 20-25 ನಿಮಿಷ. ಆ್ಯಂಡ್ ಇನ್ನೊಂದೇನಾಗುತ್ತೆ ಗೊತ್ತಾ, ನಮ್ಮ ಮನೇಲಿ ಎಲ್ಲರೂ ಕೆಲವರಲ್ಲಿ ಒಬ್ಬರು ಇಂಟ್ರೋವರ್ಟ್ಸ್ ಇರ್ತಾರೆ. ಈಗ ಎಲ್ಲ ವಿಚಾರನೂ ನಾನು ವ್ಲಾಗಲ್ಲಿ ತೋರಿಸೋದಕ್ಕಾಗಲ್ಲ ಅಥವಾ ಏನಾಗಲಿ. ಆಮೇಲೆ ಏನಾಗುತ್ತೆ ಅಂದರೆ ಈಗ ನನ್ನ ಹೆಂಡತಿಗೆ ಏನಂದರೆ ಅವಳಿಗೆ ತುಂಬ ಇಷ್ಟ, ಇವಾಗ ನೀವು ಕಮೆಂಟ್ ಮಾಡ್ತಿರೋದೆಲ್ಲ ನೋಡಿ, ನೀವೆಲ್ಲ ಸಪೋರ್ಟ್ ಮಾಡ್ತಿರೋದೆಲ್ಲ ನೋಡಿ, ಇವಾಗ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ ಅವಳು ಬರ್ತಾಳೆ. ಹಾಗೆ ನಮ್ಮ ಅಮ್ಮನಿಗೆ ಒಂದು ಟೈಮ್ ಏನಾದರೂ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಅವರು ಅವಾಯ್ಡ್ ಮಾಡ್ತಾರೆ ಬರೋದಕ್ಕೆ. ಸೊ ಹಂಗೆ ಒಬ್ಬೊಬ್ಬರದ್ದು ಒಂದೊಂದು ಪರ್ಸ್ನಲ್ ಒಪಿನಿಯನ್ಸ್ಗಳಿರುತ್ತೆ ಆಯಿತಾ. ಆ ಪರ್ಸ್ನಲ್ ಒಪಿನಿಯನ್ಸ್ನ ನಾನು ಯಾವುದೇ ಕಾರಣಕ್ಕೂ ಇಲ್ಲ ಬೇಡ ಅಂತ ಹೇಳೋದಕ್ಕಾಗಲ್ಲ. ಸೊ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ರಿಗೂ, ಸೊ ಈ ವಿಡಿಯೋ ಮೂಲಕ ನಾವು ಫ್ಯಾಮಿಲಿ ಚೆನ್ನಾಗಿದ್ದೀವಿ. ಆಮೇಲೆ ಒಂದಷ್ಟು ಟ್ರಾಲ್ಗಳನ್ನು ನೋಡಿದೆ, ಒಂದಷ್ಟು ಟ್ರಾಲ್ಗಳು ಹೇಳ್ತಿತ್ತು ಅವರು ಚೆನ್ನಾಗಿಲ್ಲ, ದೂರ ಇದ್ದಾರೆ, ಹಂಗೆ ಆ ಥರ ಎಲ್ಲ ಏನು ಅನ್ಕೊಳ್ಳೋಕೆ ಹೋಗ್ಬೇಡಿ. ನಾನು ಏನಕ್ಕೆ ಇದನ್ನು ಮೆನ್ಷನ್ ಮಾಡ್ತಾಯಿದ್ದೀನಿ ಅಂತಂದರೆ, ನೀವು ಹಂಗೆ ಅಂದಿದ ತಕ್ಷಣ ಏನಾಗುತ್ತೆ, ಅದನ್ನು ನೋಡಿರೋ ನಮ್ಮ ರಿಲೇಟಿವ್ಸ್ ಎಲ್ಲ ನಮಗೆ ಫೋನ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನೊಂದು ಎಕ್ಸ್ಪ್ಲನೇಷನ್ ಕೊಡೋಣ ಅಂದ್ಕೊಂಡೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಕೆಲವರು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಬ್ರೋ ಇದೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇದೆಲ್ಲ ಕ್ವೈಟ್ ಕಾಮನ್, ನೀವು ಅದನ್ನ ಏನಕ್ಕೆ ಹೇಳ್ತೀರಾ ಅಂತ ನೀವು ಹೇಳ್ಬೋದು. ಬಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೋಷಿಯಲ್ ಮೀಡಿಯಾ ಹೌದು ನಿಜ, ನೆಗೆಟಿವಿಟಿ ಪಾಸಿಟಿವಿಟಿ ಎಲ್ಲ ಬರುತ್ತೆ. ಬಟ್ ನಾನು ಹೇಳೋದು ಒಂದು ಮಾಹಿತಿನ ಹಿಂಗೆ ತಿರುಚಿ ಹಾಕೋದು ಸ್ವಲ್ಪ ತಪ್ಪು ಅಂತ ನನಗನ್ಸುತ್ತೆ. ಸೊ ಇದು ಆ್ಯಂಡ್ ಇವಾಗ ಇತ್ತೀಚೆಗೆ ಮೀಡಿಯಾಗಳಲ್ಲಿ ನಾವು ಸಪ್ರೇಟಾಗಿದ್ದೀವಿ ಅನ್ನೋದು ಎಷ್ಟೊಂದು ಪೇಜಸ್ಗಳಲ್ಲಿ ನಾನೇ ನೋಡಿದ್ದೀವಿ. ಸಪ್ರೇಟಾಗಿರೋದು ಒಂದು ಒಳ್ಳೆಯ ಉದ್ದೇಶಕ್ಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ಬೇರೆ ಯಾವ ಉದ್ದೇಶನೂ ಅಲ್ಲ. ಶುಭೋದಯ ಎಲ್ರಿಗೂ. ಸೊ ನೆನ್ನೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಫನ್ ಮಾಡಿದ್ವಿ. ಸೊ ಎಷ್ಟೇ ಫನ್ ಮಾಡಿದ್ರು ಅಲ್ಲೊಬ್ಳು ಇದ್ದಾಳೆ, ಏನಾದರೂ ಒಂದು ಈ ತೋಟ ಗಿಟ್ಟ ಸಿಕ್ಬಿಟ್ರೆ ಕಿತ್ತು ತಿಂತಾ ಇರ್ತಾಳೆ. ಯಾಕೆ ನಿನಗೆ ಬೇರೆ ಕೆಲಸ ಇಲ್ಲ ನೀನು ಮಾಡೋಕ್ಕೆ? ಏಕೆ ನೀವು ಕೊಡ್ಸಲ್ವಲ್ಲ ಫ್ರೂಟ್ಸ್? ಅದಕ್ಕೆ ಹೇಳಿದ್ದೀನಲ್ಲ, ಏನಾದರೂ ಫ್ರೂಟ್ಸ್ ಏನಾದ್ರು ಕಾಣಿಸ್ತೆ ಅಂತ ಹೇಳಿದ್ರೆ ಸ್ಪೀಡಾಗಿ ಗಾಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನೀನು ಇಲ್ಲಿ ಹಂಟಿಂಗ್ ಮಾಡ್ತಿದ್ಯಾ. ಸೊ ಎಲ್ಲರೂ ರೆಡಿ ಆಗಿದ್ದಾರೆ, ಇನ್ನೇ ನಾವು ಚೆಕ್ಔಟ್ ಮಾಡುವಂಥ ಸಮಯ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ, ಯಾಕಂದ್ರೆ ಇವ್ರು ಜಾಸ್ತಿ ಮಾತಾಡ್ತಾರಲ್ಲ, ಅವಾಗ ಇವ್ರಿಗೆ ತೋರಿಸಿದೆ ಎದ್ರುಕೊಂತಾರೆ. ಸೊ ಫ್ಯಾಮಿಲಿ ಟ್ರಿಪ್ ಈ ಸತಿ ಕಂಪ್ಲೀಟಾಗಿ ವ್ಲಾಗ್ ಕಡಿಮೆ ಮಾಡಬೇಕು ಅಂತ ಫ್ಯಾಮಿಲಿಲಿ ಮಾತುಕತೆ ಆಗಿತ್ತು. ಆದ್ದರಿಂದ ನಾನು ಜಾಸ್ತಿ ಮಾತಾಡೋದಲ್ಲ, ವ್ಲಾಗ್ ತೊಗೊಳಕ್ಕಾಗಲಿಲ್ಲ ಅಷ್ಟೇ. ನೆನ್ನೆ ಎಲ್ಲ ಗೇಮ್ ಆಡಿದ್ವಿ ನೈಟು. ಹೌದು, ಬಟ್ ಅದು ವೀಡಿಯೋ ತಗೊಳ್ಳಿಲ್ಲ. ಹೌದು, ಬಟ್ ಇನ್ನು ಇವತ್ತು ಡೇ ಏನಾದರೂ ಫ್ಯಾಮಿಲಿ ಆಡಿದರೆ ಚೆನ್ನಾಗಿದೆ. ನೆಕ್ಸ್ಟ್ ಹೌದು. ಆಮೇಲೆ ಪಾಪುನ ಬೇರೆ ನೋಡ್ಕೊಂಡಿದ್ದಿಲ್ಲ ಅಂತಂಗಿ. ಸೊ ಅದಕ್ಕೋಸ್ಕರ ಅವಳಂತೂ ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂದರೆ ಯಾರಿಗೂ ತೊಂದರೆ ಕೊಡಲ್ಲ, ಯಾರಿಗೂ ಪಾಡಿಗಳಿರ್ತಾರೆ. ಆಮೇಲೆ ಜಾಸ್ತಿ ಮಾಮ ಅತ್ತೆ ಅಂತೀರಿ, ಎಷ್ಟು ಕ್ಯೂಟಾಗಿ ಅಂತೀವಿ. ಅವಳು ಕರಿಯೋದಕ್ಕೇನೆ ಏನೇ ಕೆಲಸ ಮಾಡ್ತಾರೆ ಬಿಟ್ಟು ಅವಳ ಹತ್ರ ಹೋಗೋಣ ಅನ್ಸುತ್ತೆ. ಏನು ಮಾಡದೇ ಇರೋಳೊಬ್ಳು ಬಂದಿದ್ದಾಳೆ. ಯಾವಾಗಲೂ ನೋಡಿ ಟ್ರಿಪ್ಪನ್ನ ಎಂಜಾಯ್ ಮಾಡೋದಕ್ಕೆ ಬರಲ್ಲ ಇವಳಿಗೆ. ಯಾಕೆ ಯಾವಾಗಲೂ ನೀನು ಇಲ್ಲಿ ಹಿಂಗೆ ಇರೋದು? ಲೇ ಅನುಪಮ ಪರಮೇಶ್ವರನ್, ಈ ತೆಲುಗು ಆ್ಯಕ್ಟ್ರು ಹೆಂಗಿರೋದು, ಹಿಂಗೆ ಇರೋದು ಕರ್ಲಿ ಟ್ರಿಪ್ಪು ಅದು ಟ್ರಿಪ್ಪಿಂಗ್ ಅನ್ಸ್ತು ಹೇಳಿದ್ರು. ಜಾಗ ಚೆನ್ನಾಗಿಲ್ಲ, ಜಾಗ ಸರಿ ಇಲ್ಲ, ಗಬ್ಬು. ಹೆಂಗೆ ಏನೇನು ವಿಚಾರ ನಿಂಗೆ ಇಷ್ಟ ಆಗಿಲ್ಲ? ಅಲ್ಲ, ಏನೇನಂತ ವಿಚಾರ ಇಷ್ಟಗಳಾಗಿಲ್ಲ? ಫುಡ್ ಸರಿ ಇಲ್ಲ. ಹೌದು, ಫುಡ್ಡು ಒಂಚೂರು ಚೆನ್ನಾಗಿಲ್ಲ. ವಿ ಡಿಡ್ಂಟ್ ಲೈಕ್ ಇಟ್. ಸಾರಿ. ನೀನು ನನ್ನ ಜೊತೆ ಬಂದಲ್ಲ, ನನ್ನ ಜೊತೆ ಹೆಂಗೆ ಅನಿಸ್ತು? ನಾನು ಲೈಫಲ್ಲಿ ಇಷ್ಟು ರೆಸಾರ್ಟ್ ನೋಡಿರೋದು ಇದ್ರಷ್ಟು ವರ್ಡ್ಸು ಯಾವುದೇ ವರ್ಡ್ಸ್ ಅಲ್ಲ, ನಾನು ಇಷ್ಟು ದಿನ ರೆಸಾರ್ಟ್ಗಳಿಗೆ ಹೋಗಿದ್ದೀನಿ, ಕಬಿನಿಗೆ ಹೋಗಿದ್ದೀನಿ, ಭೀಮೇಶ್ವರಿ ಹೋಗಿದ್ದೀನಿ, ಇನ್ನೊಂದು ಯಾವುದೆಲ್ಲೆಲ್ಲೋ ರೆಸಾರ್ಟ್ಗಳಿಗೆ. ಫಸ್ಟ್ ಇದು ತಗೋಣ, ರೆಡಿ ಮಾಡಿ. ಸೊ ಈಗ ನಮ್ಮ ಅಮ್ಮನ ಹತ್ರ ಕೇಳೋಣ ಹೇಗೆ ಅನಿಸ್ತು ಅಂತ. ಕಬಿನಿ ಭೀಮೇಶ್ವರಿ ಫಸ್ಟ್ ಇಂದ ತಗೊಳಮ್ಮ, ರೆಡಿ. ಸೊ ಈಗ ನಮ್ಮ ಅಮ್ಮನ ಕೇಳೋಣ ಹೇಗೆ ಅನಿಸ್ತು ಅಂತ ಹೇಳಮ್ಮ. ಸುಮಾರು ಇಲ್ಲ ಅಂದರೂ ಒಂದು 100-150 ರೆಸಾರ್ಟ್ಗಳು ನೋಡಿದ್ದೀನಿ, 100 ಮೇಲೆ ನೋಡಿದ್ದೀನಿ. ಅವಾಗೆಲ್ಲ ವಾರಕ್ಕೆ ತಿಂಗಳಿಗೊಂದೊಂದು ಹೋಯ್ತಾ ಇದ್ವಿ. ಎಂಥ ಭೀಮೇಶ್ವರಿ ಕಬಿನಿ ಎಲ್ಲ, ಎಂಥ ಜಂಗಲ್ ರೆಸಾರ್ಟ್ಗಳೆಲ್ಲ, ಎಂಥ ಚಿಕ್ಕಮಂಗ್ಳೂರಲ್ಲಿರ್ಬೋದು, ಸಕಲೇಶ್ವರದಲ್ಲಿರ್ಬೋದು, ಊಟಿಲಿರ್ಬೋದು, ಮಡಿಕೇರಿಲಿರ್ಬೋದು, ಈ ಥರ ಅಷ್ಟು
ಯಾರ ರೆಸಾರ್ಟು ಅಲ್ಲ. ಇಷ್ಟು ಜೀವನದಲ್ಲಿ ಇದೇ ನನಗೆ ಇಷ್ಟ ಆಗಲಿಲ್ಲ. ಇದೇ ನನಗೆ ಇಷ್ಟ ಆಗಲಿಲ್ಲ. ಒಂದು ಅದು ನನ್ನ ಜೊತೆ ಬಂದಿದೆ, ನನ್ನ ಜೊತೆ ಕಂಪ್ನಿ ರೆಸಾರ್ಟ್ ಬರಬಾರ್ದು. ನನ್ನ ಜೊತೆ ಕಂಪ್ನಿ ಹೆಂಗಿದೆ, ಫುಡ್ ಚೆನ್ನಾಗಿದೆ. ಓ ನನ್ನ ಜೊತೆ ಹೇಳಮ್ಮ, ನಾನು ಚೆನ್ನಾಗದೆ ಬಿಡೋ ನಿನ್ನ ಜೊತೆ ನೋಡಿದ್ರಾ, ನನ್ನ ಜೊತೆ ಅಂದರೆ ಸೂಪರಾಗಿರುತ್ತೆ. ಸೊ ಎಲ್ಲರೂ ಹೋಗ್ತಾ ಇದ್ದಾರೆ. ಸೊ ಹೆಂಡತಿ ನೀನೇನಾದ್ರೂ ಮಾತಾಡಿ, ಹೆಂಡತಿ ನನ್ನ ಹೆಂಡತಿ ಮಾತಾಡಲಿಲ್ಲ ಅಂದರೆ ಹೆಂಗೆ? ಎರಡು ಎರಡು ಮಾತಾಡಿ ಅಂದ್ರೆ ಎರಡು. ಒಬ್ಬ ಏನು ಪಂಚೆ. ಅಮ್ಮ ಬಾಮ್ಮ, ನಾವೆಲ್ಲ ಸೆಲ್ಫಿ ತೊಗೊಳ್ಳೋಣ ಬಾಮ್ಮ. ನಾನು ನೀನು ನನ್ನ ಹೆಂಡತಿ. ಹಾಂ ಹೇಳು. ಕ್ಲಬ್ ಅಂದರೆ ಬಿಟ್ಟರೆ ಇನ್ಯಾವುದು ನನಗೆ ಸರಾಯಿ, ಚಿಕ್ಕಮಂಗ್ಳೂರು ಇವೆಲ್ಲ ಇಷ್ಟ. ಅದು ಈ ಥರದವೆಲ್ಲ ಯಾರು ಹೋಗ್ಬಾರ್ದು. ಡೀಸೆಂಟ್ ಆಗಿರೋ ಜಾಗಗಳಿಗೆ ಹೋಗ್ಬೇಕು. ಯಾಕಂದ್ರೆ ಯಾವಾಗಲೂ ಒಂದ್ಸತಿ ಬರ್ತೀವಿ, ಅದಕ್ಕೋಸ್ಕರ ಹೋಗ್ಬೇಕು. ಇದು ಯಾಕೆ ನನಗೆ ಇಷ್ಟ ಆಗಲ್ಲ. ಯಾರೋ ಹೇಳಿದ್ರು ಫ್ರೆಂಡ್ ಅನ್ಕೊಂಡು ಅಲ್ಲ, ನಮ್ಮ ಜೊತೆ ಬಂದಿದೆಯಲ್ಲ ಆಫ್ಟರ್ ಮ್ಯಾರೇಜ್, ಅದು ಅನಿಸ್ತಿದೆ. ಯಾರೋ ಫ್ರೆಂಡ್ ಹೇಳಿದ್ರು ಅನ್ಕೊಂಡು ಇಲ್ಲಿ ಬಂದೆ. ಇಲ್ಲಿ ನೋಡಿದ್ರೆ ಫುಡ್ಡು ಚೆನ್ನಾಗಿಲ್ಲ, ಯಾವ್ದು ರೆಸಾರ್ಟು ಚೆನ್ನಾಗಿಲ್ಲ. ಓಕೆ ಸರಿ ಮ್ಯಾಮ್, ಸರಿ. ಸೊ ನೋಡಿದ್ರಲ್ಲ ಗೈಸ್, ಸೊ ನನ್ನ ಹೆಂಡತಿ ಹೇಳ್ತಾಳೆ, ನೀನೇನು ಹೇಳ್ತೇವೆ ಬಂಗಾರು? ನಾನೇನು ಹೇಳ್ತೀನಿ, ಫುಡ್ ಇಷ್ಟ ಆಗಿಲ್ಲ ನನಗೆ, ಬಟ್ ಇದೆಲ್ಲ ಆಂಬಿಯನ್ಸು ಎಲ್ಲ ತುಂಬ ಚೆನ್ನಾಗಿದೆ, ನೇಚರ್ ಚೆನ್ನಾಗಿದೆ. ಇದಾದ್ಮೇಲೆ ಪೆಟ್ ಫ್ರೆಂಡ್ಲಿ ಡಾಗ್ ಆಗಿರೋದ್ರಿಂದ ಪೆಟ್ ಫ್ರೆಂಡ್ಲಿ ಡಾಗ್ ಆಗಿರೋದ್ರಿಂದ ಪೆಟ್ಸ್ ಯಾರು ಇದೆ, ಪೆಟ್ ಪೇರೆಂಟ್ಸ್ ಯಾರು ಇದ್ದೀರಾ ಅವರಿಗೆ ತುಂಬ ಚೆನ್ನಾಗಿ ಅನ್ಸುತ್ತೆ. ಹೌದು, ರಿಕಮೆಂಡ್ ಮಾಡ್ಬೋದು. ಫೈನಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ, ಈ ಬ್ಲಾಗ್ ನಿಮ್ಗೆ ಇಷ್ಟ, ನೀವು ಮಾಡಬೇಕಾದ್ರೆ ಇಷ್ಟೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮರಿಬೇಡಿ.